ಅಣ್ಣ ಕೇಳಿಸ್ತೈತೇನಣ್ಣ? ಅಣ್ಣ ನಾನು ಕಣಣ್ಣ. ಹಲೋ ಅಣ್ಣ, ಕೇಳಿಸ್ತೈತೇನಣ್ಣ? ಅಣ್ಣ ನಾನು ಕಣಣ್ಣ, ಸತೀಶ. ಹ್ಞೂ ಅಣ್ಣ, ನಾನು ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ದೇನಣ್ಣ? ಹ್ಞೂ 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 ಹ್ಞೂನಣ್ಣ, ಬೆಂಗಳೂರಿಂದ ಮೊನ್ನೆ ಊರಿಗೆ ಬಂದೆ, ಅದಕ್ಕೆ ಫೋನ್ ಮಾಡಿದ್ನಣ್ಣ. ಎಲ್ಲಿದ್ದೀಯಣ್ಣ ನೀನು? ಹಾಂ ಹಾಂ, ಸರಿ ಅಣ್ಣ, ಆಯಿತು. ಅದೇ ಅಣ್ಣ, ಇವನು ವೆಂಕಟ ಇದ್ನಲ್ಲ, ಹೊಸ ಕಾರ್ ತಗೊಂಡಂತಣ್ಣ. ಹ್ಞೂ, ಸೆಕೆಂಡ್ ಸ್ಯಾನ್ಸು. ಹ್ಞೂ, ಸೆಕೆಂಡ್ ಹ್ಯಾಂಡು ಕಾರ್ ತಗೊಂಡಂತೆ. ಹ್ಞೂ, ದೊಡ್ಡತಣ್ಣ. ಹ್ಞೂ, ದೊಡ್ಡದು. ಹ್ಞೂ, ಎಷ್ಟೋ 6.5 ಲಕ್ಷ ಏನೋ ಆಯ್ತಂತೆ. ಹ್ಞೂ ಹ್ಞೂ, ಚೆನ್ನಾಗೈತಣ್ಣ. ಮೊನ್ನೆ ಹೋದ ವಾರ ಎಲ್ಲೋ ಹೋಗಿದ್ನಂತೆ ಕಾರಲ್ಲಿ. ಹ್ಞೂ, ಎಲ್ಲೋ ಊಟ ತಿನ್ನಬೇಕಾದಾಗ ಗಾಡಿ ಸೈಡಲ್ಲಿ ಇಟ್ಟವನೆ. ಹ್ಞೂ, ಸೈಡಲ್ಲಿ ಇಟ್ಟು ಎಲ್ಲೋ ಹೋಗಿದ್ನಂತೆ ಒಳಗಡೆ. ಇವನು ಊಟ ಮಾಡಿ ಹೊರ ಅಷ್ಟರಲ್ಲಿ ಮುಂದೆಗಡೆ ಇದ್ದಿದ್ದು ಟೈರ್ನೆಲ್ಲ ಬಿಚ್ಚಿಕೊಂಡು ಹೋಗ್ರಂತಣು. ಹ್ಞೂ, ಟೈರ್ನೆಲ್ಲ ಬಿಚ್ಚಿಕೊಂಡು ಹೋಗ್ಬಿಟ್ಟಿದ್ದಂತೆ. ತಿರ್ಗಾ ಸ್ಟೆಪ್ನಿ ತೆಗೆದು ನೋಡಿದಂತೆ, ಸ್ಟೆಪ್ನಿಲಿ ಒಂದೇ ಒಂದು ಟೈರ್ ಇತ್ತಂತೆ. ಮುಂದೆದು ಎರಡದು ಇನ್ನೊಂದು ಬೇಕಲ್ಲ, ಇನ್ನೊಂದು ಇರುವಂತೆ. ತಿರ್ಗಿ ಅಲ್ಲೇ ಹೋಟ್ಲ ಹತ್ರನೇ ಬಿಟ್ಟು ಇನ್ನೂ ಯಾವುದೋ ಒಂದು ಗಾಡಿದು ಸ್ಟೆಪ್ನಿ ಇಸ್ಕೊಂಡು ಹಾಕ್ಕೊಂಡು ಬಂದ್ರಂತೆ. ಹ್ಞೂ, ಯಾವನೋ ಬೇಕು ಅಂತ ಹಿಂಗೆ ಮಾಡೋಣ. ಹ್ಞೂ, ಅಯ್ಯೋ ಏನು ಜನನಪ್ಪ, ಪಾಪ ಹೊಸ ಕಾರ್ ತಗೊಂಡಿದ್ದ, ಹಿಂಗೆ ಮಾಡ್ಕೊಂಬಿಟ್ಟು ನೋಡೋಣ. ಹ್ಞೂ ಹ್ಞೂ, ನಾನು ಚೆನ್ನಾಗಿದ್ದೀನಿ ನಾನು. ನೀನು ಚೆನ್ನಾಗಿದ್ದೆ ನಾನು. ಹ್ಞೂ 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 ಮೊನ್ನೆ ದುಡ್ಡು ಕೇಳೋಕ್ಕೆ ಫೋನ್ ಮಾಡಿದ್ದ. ಹಿಂಗೆ ಕಾರ್ ತಗೊತೀನಿ, ಕೊಡೋ ಸ್ವಲ್ಪ, ಕೊಡ್ತೀನಿ ನಿಂಗೆ ನಿಧಾನಕ್ಕೆ ಅಂತ ಅಂದಿದ್ದ. ನಾನು ಇಲ್ಲ, ನನ್ನ ಹತ್ರ ಕೊಡೋಕ್ಕಾಗಲ್ಲ ಅಂತ ಅಂದಿದ್ದೆ. ಓನು ಹ್ಞೂ 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 ನಮ್ಮ ಹುಡುಗಿರಲ್ಲಪ್ಪ ಟೈರ್ ಕೊದ್ದಿರೋದು. ಹ್ಞೂ, ನಮಗೇನು ದ್ವೇಷ ಇಲ್ಲ. ಹ್ಞೂ, ಅಯ್ಯೋ ಅವನು ಹೊಸ್ದಾಗಿ ಸಾಲ ಮಾಡಿದ್ದ ಹೇಳೋಣ. ಹ್ಞೂ, ಹೊಸ್ದಾಗಿ ಸಾಲ ಮಾಡಿದ್ನಂತೆ, ಅದರಲ್ಲೊಂದು ಕಾರ್ ತಂದಿದ್ದ. ಹ್ಞೂ, ಕಾರ್ ತಂದು ಒಂದು ವಾರ ಆದಮೇಲೂ ಯಾರ್ದು ಫೋನ್ ಎತ್ತಿಲ್ಲವಂತೆ. ಬರೀ ಟ್ರಿಪ್ ಹೊಡೆಯೋನಂತ ನಾವು. ಹ್ಞೂ, ಎಲ್ಲೆಲ್ಲೋ ಹೋಗೋನಂತೆ ಹುಡುಗಿ ಕರ್ಕೊಂಡು. ಹ್ಞೂ, ಯಾರೋ ನೋಡ್ತಿರೋರು ಹಾಕ್ಕೊಟ್ಟವ್ರೆ. ಹ್ಞೂ, ದುಡ್ಡು ಕೊಟ್ಟಿದ್ರಲ್ಲ, ಇವನ್ನೇ ಹುಡುಕೊಂಡ್ಬಂದು ಇವನು ಎಲ್ಲಿ ಕುಡಿದು ಹೋಟ್ಲಾಗ ಮಲಗಿದ್ನ, ಆಗ ಗುಂಜು ಕಿತ್ಕೊಂಡು ಹೋಗೋಣ. ಹ್ಞೂ 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 ನಾನು ಅದಕ್ಕೆ ನಿನ್ನ ಫೋನ್ ಮಾಡಿದೆ, ನೀನೇನೋ ಮಾಡ್ತೀಯೇನೋ ಈ ಥರ ಅಂತ. ಹಂಗ ನೀನಲ್ವೇನು? ಹೋಗ್ಲಿ ಬಿಡಪ್ಪ. ಪಾಪ ಒಳ್ಳೆಯವನು, ಅದೇನು ಅಂದರೆ ದುಡ್ಡು ಜಾಸ್ತಿ ಸಾಲ ಮಾಡೋಣ ನಾವು. ಹ್ಞೂ 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 ಅಯ್ಯೋ, ನನಗೆ ಕಾರು ಕೊಡೋದು ಬೇಡ. ನನಗೆ ಒಂದಿನ ಫೋನ್ ಮಾಡಿ ನೆನ್ನೆನೋ ಮೊನ್ನೆನೋ ಬಾರೋ ಕಾರ್ ತಗೊಂಡಿದ್ದೀನಿ, ಓಡಿಸುವಂತೆ ಬಾ ಅಂತ ಅಂದ. ನಾನು ಹೇಳಿದೆ, ಇಲ್ಲಪ್ಪ ನಂಗೆ ಕಾರು ಓಡ್ಸೋದು ಬರೋಲ್ಲ ಅಂದೆ. ಅದಕ್ಕೆ ಅವನಿದ್ದು, ಬಾರು ನಾನು ಹೇಳ್ಕೊಡ್ತೀನಿ, ನಿನಗೇನು ನಾನು ಹೇಳ್ಕೊಡೋ ನಿಲ್ವ ಇಲ್ಲಿ ಅಂದ. ಅಯ್ಯೋ, ಮೊದಲೇ ಕೂರ್ಗೆ ಅಂತ ಮಾತಾಡ್ತಾ ಇದ್ದ. ಇನ್ನು ಮುಂದೆ ಹೋಗೋ ಕರ್ಕೊಂಡೋಗಿ ಕಾರ್ ಕಳಿಸ್ತೀನಿ ಅಂತ ಎಲ್ಲನ ಗುದ್ದಿಗಿದ್ಬಿಟ್ಟು ಯಾಕಂದ್ರೆ ಸುಮ್ಮನೆ ನನ್ನ ಮೇಲೆ ತಂದು ಬಿಡ್ತಾನೆ. ಅದಕ್ಕೆ ಹ್ಞೂ ಬರ್ತೀನಿ ಅಂತ ಹೇಳಿ ಸುಮ್ಮನೆ ಹಂಗೆ ಅದು ಇದು ಮಾತಾಡಿದ್ವಿ. ನಿನ್ನೆ ಕೇಳ್ದ. ನಾನು ಹೇಳಿದೆ, ನಾನು ಚೆನ್ನಾಗೋದೆ, ತುಂಬ ದಿನ ಆಯಿತು. ಎಲ್ಲ ಈಟ್ ಆಗೋಣ, ಕಾರಲ್ಲೆಲ್ಲ ಟ್ರಿಪ್ ಹೋಗೋಣ ಅಂತ ಅಂದ. ಅಯ್ಯೋ, ಅವ್ನು ಟ್ರಿಪ್ ಹೋಗೋದು ಬೇಡ, ಅವನು ಕುಡ್ಕೊಂಡು ಬಿದ್ದಿರೋದು ಬೇಡ, ಆಮೇಲೆ ಎಲ್ಲನೋ ಗುದ್ದಿಗಿದ್ರೆ ಏನನ್ನ ಸವಾಸ.
ಮೊನ್ನೆನೂ ನಾಗಂಗೆ ಫೋನ್ ಮಾಡಿದ್ನಂತೆ, ನಾಗ ಹಿಂಗೆ ಕಾರ್ ತಗೊಂಡಿದ್ದೀನಿ ಡೀಸೆಲ್ಗೆ ದುಡ್ಡು ಹಾಕು ಅಂತ. ಅವನು ಎಲ್ಲಿಂದ ತತ್ತಕ ದುಡ್ಡು? ಅವನೇ ಮನೆ ಮೇಲೆ ಲೋನ್ ಹಾಕ್ಕೊಂಡು ಕುಂತವನೆ. ಮ್ಯಾನೇಜರ್ ಫೋನ್ ಮಾಡ್ತಾರೆ, ಅದೇನೋ ಇದು ಕಟ್ಟಿವಂತೆ ಇಂಟ್ರೆಸ್ಟು. ತಿರ್ಗಾ ಆಮೇಲೆ ಇಲ್ಲಣ್ಣ ಅಂತ ಕೊಟ್ಟು ಮಾಡವನೆ. ಅದಾದ್ಮೇಲೆ ನನಗೆ ಫೋನ್ ಮಾಡಿದ್ದು, ಒಂದು ಸ್ವಲ್ಪ ದುಡ್ಡಿದ್ದರೆ ಹಾಕು, ಕೊಡ್ತೀನಿ, ಕಾರು ತಗೊಂಡಿದ್ದೀನಿ, ಬಾ ಎಲ್ಲ ತೋರಿಸ್ತೀನಿ ಬೆಂಗಳೂರು ಅಂತ. ಅಯ್ಯೋ ನಾನು ಬಂದ್ಬಿಟ್ನಪ್ಪ ಬೆಂಗಳೂರು ಬಿಟ್ಟು. ಅವನ ಜೊತೆ ಇದ್ದರೆ ಅಷ್ಟೇ ಹಾಳು ಆಗಿರ್ತಾನೆ, ಸಖತ್ ಕುಡಿತಾನನು. ನಾನು ಅವ್ರ ಅಮ್ಮ ನನಗೆ ಫೋನ್ ಮಾಡುತ್ತೆ, ಏನಪ್ಪ ಮಾಡ್ತಾವನೆ ನನ್ನ ಮಗ, ಫೋನ್ ಎತ್ತುತ್ತಾ ಇಲ್ಲ ಅಂತ. ಕಾರ್ ತಗೊಂಡ್ಮೇಲೆ ಎಲ್ಲೋಗೋನೆ ಅಂತ ಕೇಳ್ತೈತೆ. ನಾನು ಏನು ಹೇಳನು, ಅವನು ಕುಡಿತಾನೆ, ಹೆಂಗಂದಂಗೆ ಓಡಿಸ್ತಾನೆ, ಫಾಸ್ಟಾಗಿ ಓದ್ತಾನೆ ಅಂತ ಹೇಳೋಕ್ಕಾಗ್ತದೆ ನಾನು. ಪಾಪ ಅವ್ರ ಅಮ್ಮ ಫೋನ್ ಮಾಡಿ, ಸತೀಶ ಹೇಗೋಗಿದ್ದೀಯಾ, ಚೆನ್ನಾಗಿದ್ದೀಯೇನೋ, ಊಟ ಮಾಡ್ದೇನು ಅಂತ ಕೇಳ್ತೈತನು. ಆಗ ಅವ್ನು ನೋಡಿದ್ರೆ ಮಾತೇ ಕೇಳಲ್ಲ. ಕಾರ್ ತಗೋಬಿಟ್ಟು ಎಲ್ಲೆಲ್ಲ ಓದ್ತಾವನು. ಕೆಲ್ಸಕ್ಕೆ ರಜೆ ಹಾಕುತ್ತಾನೆ, ಕೆಲ್ಸಕ್ಕೆ ಓದ್ತಾ ಇಲ್ಲ. ನಾನು ಹಂಗೂ ಹೇಳ್ದೆ, ಕಾರ್ ತಗೊಂಡಿದ್ಯಾ, ಸಾಲ ಗೀಲ ಮಾಡ್ಕೊಂಡಿದ್ಯಾ, ಕೆಲ್ಸಕ್ಕೆ ಹೋಗಿ ಸ್ವಲ್ಪ ದುಡ್ಡೆಲ್ಲ ಮಾಡಿ ತೀಸೋ ಅಂತ ಹೇಳಿದ್ದಕ್ಕೆ ನನಗೆ ಹೊಡಿತಾನನು. ಕುಡಿದೆ ಅಂದಾಗ ಅದು ಮಲಗಿದ್ನ, ಒಂದು ನಾಲ್ಕು ಹೊಡಿತಾನೆ. ನೀನೇನೋ ನೋಡಿ ನಾನು ಕಾರ್ ತಗೊಂಡಿದ್ದೀನಿ, ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ ಅಂತ ಹೇಳಿ ನಾಲ್ಕು ಗಡ್ದಂಗೆ ಹೊಡಿತಾನನು. ಕಾರ್ ತಗೊಂಡಿರೋ ದುರಂಕಾರ ಆಗ್ಬಿಟ್ಟೈತೆ. ಅದಕ್ಕೆ ಅವ್ನ ಕಾರ್ ನೋಡ್ಕೊಂಡು ಯಾರೋ ಟೈಲ್ ಇಟ್ಕೊಂಡು ಹೋಗ್ಬಿಟ್ಟವ್ರೆ ಕುದುರೆ ಅಂದಾಗೆ. ಅಯ್ಯೋ ಒಂದೊಂದೆಲ್ಲನು. ಮೊನ್ನೆ ನಾವಿಗೂ ಫೋನ್ ಮಾಡಿದ್ನಂತೆ, ವಾದ ಬೆಂಗಳೂರಿಗೆ ನೀನು ಅಂತಂದು. ಅವ್ನು ಯಾಕಪ್ಪ ಎಲ್ಗೂ ಹೋಗಿಲ್ಲ. ನೋಡೋಣ. ಅದೇ ಊರಿಗೆ ಬಂದಮೇಲೆ ಮೀಟ್ ಮಾಡ್ತೀನಿ ಅಂತ ಹೇಳೋನೆ. ಅವಾಗ ಬಾ ನೀನೇನು, ಎಲ್ಲನೂ ಸೇರಿ ಮೀಟ್ ಮಾಡೋಣ. ಅಯ್ಯೋ ನಾನು ಅವ್ನು ಬಂದರೆ ಬರಲ್ಲಪ್ಪ, ಅವ್ನು ಕಾರು ಅಂತ ನಂಗೆ ಭಯ ಆಗ್ತೈತೆ. ಅವನು ಜೋರಾಗಿ ಓಡಿಸ್ತಾನೆ ಗಾಡಿನ. ನಮ್ಮ ಅಮ್ಮ ಹೊಯ್ತಾರೆ, ಅವನ ಜೊತೆ ಸೇರಿಕೊಂಡು ಎಲ್ಲೂ ಹೋಗಬೇಡ, ಹಾಳಾಗೋಗ್ತೀಯ ಅಂತ ಹೊಯ್ತಾರೆ. ಅದಕ್ಕೆ ನಾನು ಅವನ ಜೊತೆ ಆಟ ಆಡ್ತಾ ಇಲ್ಲ. ನನಗೆ ಸುಮ್ಮನೆ ತಲೆ ತಿಂತಾನೆ ಫೋನ್ ಮಾಡಿ, ತಿಳ್ಕೊಳ್ಳಿ ಅಲ್ಲಿಗೆ ಇಲ್ಲಿಗೆ ಅಂತ. ನಾನು ಊರಿಗೆ ಬಂದರೆ ಅವ್ನು ಕಲಿಗೆ ತಲೆನೇ ಹಾಕಲ್ಲ. ನಾನಂತೂ ಅಯ್ಯೋ ಮೊನ್ನೆ ಕಸ ಇದ್ದಿಲ್ಲ ಅಂತ ಹೇಳ್ಕೊಂಡು ಕುಂತ್ರೆ ದಿನಗಳು ಹೋಗ್ಬಿಡ್ತಾರೆ ಅಂತ ಕಳ್ಕೊಳ್ಳೋಣಾಗ. ಹೌದನು. ಸರಿ ಅಣ್ಣ, ಆಯಿತು, ಸಿಗೋಣ ಬಿಡು, ಇನ್ನೂ ಮಾತಾಡೋಣ. ಆಯಿತು ಅಣ್ಣ, ಸರಿ ಅಣ್ಣ, ಆಯಿತು.